ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಸ್ ಜೊತೆಗೆ ಬಂದಿದ್ದೀನಿ. ಡೈರೆಕ್ಟ್ ಇಂಡೈರೆಕ್ಟ್ ಅಂದರೆ ಏನು, ಅವು ನೋಡೋದಕ್ಕೆ ಹೇಗಿರ್ತವೆ, ಅವುಗಳ ಅರ್ಥ, ಅವುಗಳ ಚೇಂಜಸ್, ಟೆನ್ಸಲ್ಲಿ ಯಾವ ಥರ ಚೇಂಜಸ್, ಕೆಲವೊಂದು ವರ್ಡ್ಸಲ್ಲಿ, ಆಮೇಲೆ ಟೈಮಿಂಗಲ್ಲಿ, ಆಮೇಲೆ ಸೆಂಟೆನ್ಸಲ್ಲಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅವುಗಳನ್ನು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಸ್ನ ವೀಡಿಯೋಗಳನ್ನು 1 2 3 ಅಂತ ಹಾಕ್ತಾ ಬರ್ತೀನಿ. ಯಾಕಂತಂತ ಹೇಳಿದ್ರೆ ತುಂಬ ಇದೆ, ಎಕ್ಸ್ಪ್ಲನೇಷನ್ ತುಂಬ ಇದೆ, ವಿಡಿಯೋ ಲೆಂದಿ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೂ ನಮಗೊಂದು ಸ್ವಲ್ಪ ತೊಂದರೆ ಆಗಬಹುದು. ಇನ್ 10th 9th ಕ್ಲಾಸಸ್ಸಲ್ಲಿ ಒಂದು ಸ್ವಲ್ಪ ಇದು ಹೆವಿ ಅಂತಲೇ ಹೇಳ್ಬೋದು. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಅಷ್ಟೇ ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಹೆಸರಲ್ಲೇ ಇದೆ. ಸ್ಪೀಚ್ ಅಂದ್ರೇನು, ಮಾತು. ಅದು ಹೇಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ ಅಥವಾ ಇಂಡೈರೆಕ್ಟ್ ಆಗಿರುತ್ತೆ. ಡೈರೆಕ್ಟ್ ಅಂತ ಹೇಳಿದರೆ ಅವರು ಹೇಗೆ ಹೇಳಿರ್ತಾರೆ ಹಾಗೆ ಹೇಳೋದು, ಅದು ಡೈರೆಕ್ಟಾಗಿ ಹೇಳೋದು. ಇಂಡೈರೆಕ್ಟ್ ಅಂತ ಹೇಳಿದರೆ ಅದನ್ನು ನಮ್ಮ ಮಾತುಗಳಲ್ಲಿ ಬದಲಾಯಿಸ್ಕೊಂಡು ಹೇಳೋದು. ಇವೇ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಸ್. ಇವೆಲ್ಲ ಸ್ಟೋರಿಗಳನ್ನು ಆನ್ಸರ್ ರೈಟಿಂಗ್ ಮಾಡುವಾಗ ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಡೈರೆಕ್ಟಾಗಿ ಹೇಳೋದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ಅಲ್ಲಿ ಇವುಗಳು ಯೂಸ್ ಆಗುತ್ತೆ. ಯೂಶ್ವಲಿ ಕನ್ನಡದಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಎಲ್ಲವನ್ನೂ ಬಳಸ್ತಾ ಇರ್ತೀವಿ. ಬಟ್ ಇವೇ ಡೈರೆಕ್ಟ್ ಇಂಡೈರೆಕ್ಟ್ ಅವೇನು ನಮ್ಗೆ ಗೊತ್ತಿರಲ್ಲ. ಯಾಕಂದರೆ ಮದರ್ ಟಂಗ್ ಆಗಿರೋದ್ರಿಂದ ಅವೆಲ್ಲ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಕೆಳಗೆ ನೋಡೋಣ. ವಿ ಮೇ ರಿಪೋರ್ಟ್ ಆರ್ ಸೇ ಇನ್ 2 ways. ಯಾವುದನ್ನಾದರೂ ಹೇಳ್ತಾ ಇರಬೇಕಾದ್ರೆ ಒಂದು ಅಥವಾ ರಿಪೋರ್ಟ್ ಮಾಡ್ತಿರ್ಬೇಕಾದ್ರೆ, ಅಂದರೆ ಯಾರಾದರೂ ಹೇಳಿದ್ದನ್ನು ನಾವು ಹೇಳ್ತಿರ್ಬೇಕಾದ್ರೆ 2 ವೇದಲ್ಲಿ ನಾವು ಹೇಳ್ತೀವಿ. ಯಾವ ಥರ? ವಿ ಶೇ ಹೀಸ್ ಆ್ಯಕ್ಚುಯಲ್ ವರ್ಡ್ಸ್. ಅವ್ರು ಹೆಂಗೆ ಹೇಳಿರ್ತಾರೆ ಅದೇ ಥರ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಓಕೆ, ಅವ್ರು ಹೆಂಗೆ ಹೇಳಿರ್ತಾರೆ ಅದೇ ಥರ. ಕೆಳಗೆ ಎಕ್ಸಾಂಪಲ್ಸ್ ಇದೆ, ನೋಡೋಣ ಇಲ್ಲಿ. ಅಂದರೆ ಆ್ಯಕ್ಚುಯಲ್ ವರ್ಡ್ಸ್ಗಳನ್ನು, ಒಬ್ಬ ವ್ಯಕ್ತಿ ಹೇಳಿದಂಥ ಆ್ಯಕ್ಚುಯಲ್ ವರ್ಡ್ಸ್ಗಳನ್ನು ಅವನು ಹೆಂಗೆ ಹೇಳಿರ್ತಾನೆ ಅದೇ ಥರ ಅವನು ಹೇಳ್ದ, ನಾನು ನಾಳೆಗೆ ಊರಿಗೆ ಹೊರಟೆ, ಈ ಥರ. ಹೀ ಸೇಡ್ ಐ ಆಮ್ ಬಿಝಿ. ಕೆಳಗೆ ಅದೇ ಎಕ್ಸಾಂಪಲ್. ಹೀ ಸೇಡ್ ಐ ಆಮ್ ಬಿಝಿ. ಅವ ಏನು ಹೇಳ್ದ? ನಾನು ಬಿಝಿ ಅಂದ. ಇದು ಡೈರೆಕ್ಟ್ ಆಗಿ ಹೇಳ್ತಕ್ಕಂಥ ವಾಕ್ಯ. ಇನ್ನು ಇಂಡೈರೆಕ್ಟ್ ಅಂದರೆ ವಿ ಸೇ ವಾಟ್ ಹಿ ಆರ್ ಶಿ ಸೇಡ್ ವಿತೌಟ್ ಹೀಸ್ ಎಕ್ಸಾಕ್ಟ್ ವರ್ಡ್ಸ್. ದಿಸ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ಎಕ್ಸಾಕ್ಟ್ ವರ್ಡ್ ಇರಲ್ಲ ಅಲ್ಲಿ, ನಾವು ಆ ವಾಕ್ಯವನ್ನು ಬದಲಾಯಿಸ್ಕೊಂಡು ಹೇಳ್ತೀವಿ. ಬಟ್ ಅವ್ರ ಮೆಸೇಜನ್ನು ನಾವೇನು ಮಾಡ್ತೀವಿ, ಅವರಿಗೆ ಇನ್ನೊಬ್ಬರಿಗೆ ತಲುಪಿಸ್ತೀವಿ. ಇದು ಇಂಡೈರೆಕ್ಟ್ ಸ್ಪೀಚಲ್ಲಿ ಇರುತ್ತೆ. ಇಲ್ಲಿ ನೋಡೋಣ, ಡೈರೆಕ್ಟ್ ಸ್ಪೀಚಿಗೊಂದು ಇಂಡೈರೆಕ್ಟ್ ಸ್ಪೀಚಿಗೊಂದು ಎಕ್ಸಾಂಪಲ್ ಏನಂದರೆ, ಹೀ ಸೇಡ್ ಐ ಆಮ್ ಬಿಝಿ. ಇದು ಏನು? ಡೈರೆಕ್ಟ್ ಸ್ಪೀಚ್. ಆಲ್ರೆಡಿ ನಮ್ಗೆ ಗೊತ್ತು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂದರೆ ಹೇಗಿರ್ತವೆ ಅಂತ ಗೊತ್ತು. ನಾವು ಸುಮಾರು ಚೇಂಜಸ್ ಮಾಡಿರ್ತೀವಿ. ಬಟ್ ಇಲ್ಲಿ ಟೆನ್ಸು, ಕೆಲವೊಂದು ವರ್ಡ್ಸ್ಗಳನ್ನು ಯಾವ ಥರ ಬದಲಾವಣೆ ಮಾಡಬೇಕು ಅನ್ನೋದನ್ನು, ಕಾನ್ಸೆಪ್ಟನ್ನು, ಸ್ಟ್ರಕ್ಚರನ್ನು ನಾನು ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹೀ ಸೇಡ್ ಐ ಆಮ್ ಬಿಝಿ. ಇಲ್ಲೇನಿದೆ? ಹೀ ಸೇಡ್, ಅವ ಹೇಳ್ದ. ಏನಂತ ಹೇಳ್ದ? ಐ ಆಮ್ ಬಿಝಿ. ಅವ ಹೆಂಗೆ ಹೇಳಿದ್ದಾನೆ, ಅವನು ಯಾವ ಥರ ಹೇಳಿದ್ದಾನೆ ಅದೇ ರೀತಿಯಲ್ಲಿ ಈ ವಾಕ್ಯ ಇದೆ. ಸೊ ಇದು ಡೈರೆಕ್ಟ್ ಸ್ಪೀಚ್. ಇನ್ನು ಇಂಡೈರೆಕ್ಟ್ ಅಂದರೆ ಏನು? ಅದನ್ನು ನಾವು ಬದಲಾಯಿಸಿದ್ದೀವಿ, ನಮ್ಮ ಮಾತುಗಳಲ್ಲಿ ಬದಲಾಯಿಸಿ ಬೇರೆಯವರಿಗೆ ಹೇಳ್ತೀವಿ. ಹೀ ಸೇಡ್ ದ್ಯಾಟ್ ಹಿ ವಾಸ್ ಬಿಝಿ. ಅಲ್ಲಿ ನಾವು ಹೋಯ್ತೀವಿ, ಇಲ್ಲಿ ದೆನ್ ಆಗಿದೆ. ಈ ವರ್ಡ್ಸ್ಗಳು ಚೇಂಜ್ ಆಗ್ತವೆ, ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ, ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಗೆ ಒಂದು ಎಕ್ಸಾಂಪಲ್ ಅಂತ ಮಾತ್ರ ಕನ್ಸಿಡರ್ ಮಾಡಿ, ಟೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಹೇಳಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇನ್ನು ರಿಪೋರ್ಟಿಂಗ್ ಸ್ಪೀಚ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್. ಯಾವಾಗಲೂ ಒಂದು ರಿಪೋರ್ಟಿಂಗ್ ಸ್ಪೀಚ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಇವೆರಡೂ ಈ ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಇರುತ್ತೆ. ಅದರ ಸಲುವಾಗಿಯೇ ನಾವು ಇವುಗಳಿಗೆ ರಿಪೋರ್ಟಿಂಗ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಕರಿತೀವಿ. ಯಾಕೆ ಕರಿತೀವಿ ಅಂತಂದರೆ, ಇರೋ ಒಂದು ಟೆನ್ಸಲ್ಲಿ ಯಾವುದಿದೆ, ರಿಪೋರ್ಟಿಂಗ್ ಸ್ಪೀಚು ಇರುತ್ತೆ, ರಿಪೋರ್ಟೆಡ್ ಸ್ಪೀಚು ಇರುತ್ತೆ. ಹೀ ಸೇಡ್ ಐ ಆಮ್ ಬಿಝಿ ನೌ. ಅದರಲ್ಲಿ ಹೀ ಸೇಡ್ ಅನ್ನೋದು ರಿಪೋರ್ಟಿಂಗ್ ಸ್ಪೀಚ್, ಐ ಆಮ್ ಬಿಝಿ ಅನ್ನೋದು ರಿಪೋರ್ಟೆಡ್ ಸ್ಪೀಚ್. ಅದರ ಅರ್ಥ ಏನಂದರೆ, ರಿಪೋರ್ಟಿಂಗ್ ಸ್ಪೀಚ್ ಅಂದರೆ
ಏನನ್ನ ಯಾವುದು ರಿಪೋರ್ಟ್ ಮಾಡುತ್ತೆ ಅಥವಾ ಯಾವುದು ಹೇಳುತ್ತೆ ನಮಗೆ, ಅಥವಾ ಯಾರು ಹೇಳ್ತಾ ಇದ್ದಾರೆ, ಹಿ ಸೇಡ್, ಅವ್ರು ಹೇಳ್ತಾ ಇದ್ದಾರೆ, ಅವ್ರು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ರಿಪೋರ್ಟಿಂಗ್. ಐ ಆಮ್ ಬಿಸಿ ಯಾವುದು, ರಿಪೋರ್ಟೆಡ್ ಹೇಳ್ತಾ ಇದೆ. ಓಕೆ, ಈ ಥರ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ರಿಪೋರ್ಟಿಂಗ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಡೈರೆಕ್ಟ್ ಇಂಡೈರೆಕ್ಟ್ಲಿ ಇನ್ನೊಂದು ನೇಮ್ ಅಲ್ಲ ಅದು. ರಿಪೋರ್ಟಿಂಗ್ ಸ್ಪೀಚ್ ಅಂತಂದರೆ ಔಟ್ ಆಫ್ ಇನ್ವರ್ಟೆಡ್ ಕಾಮಾಸ್ ಅಲ್ಲಿರ್ತಕ್ಕಂಥ ವಾಕ್ಯ ಅಥವಾ ಶಬ್ದ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇನ್ ದ ಇನ್ವರ್ಟೆಡ್ ಕಾಮ ಒಳಗಡೆ ಇರೋದು ರಿಪೋರ್ಟೆಡ್ ಸ್ಪೀಚ್. ಕೆಳಗಡೆ ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಈ ರಿಪೋರ್ಟಿಂಗ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಎರಡು ಏನಾಗುತ್ತೆ, ಇಲ್ಲಿ ಜಾಯಿನ್ ಆಗುತ್ತೆ. ಸುಟೇಬಲ್ ಕಂಜಂಕ್ಷನನ್ನು ಹಾಕ್ಕೊಂಡು ನಾವೇನು ಮಾಡ್ತೀವಿ, ಇಂಡೈರೆಕ್ಟ್ ಸ್ಪೀಚನ್ನು ಮಾಡ್ತೀವಿ. ಓಕೆ, ಇಲ್ಲಿ ಇದೆ ರಿಪೋರ್ಟಿಂಗ್ ಸ್ಪೀಚ್. ದಿಸ್ ಈಸ್ ಔಟ್ ಆಫ್ ಇನ್ವರ್ಟೆಡ್ ಕಾಮಾಸ್. ಡಬಲ್ ಆರ್ ಸಿಂಗಲ್ ಇನ್ವರ್ಟೆಡ್ ಕಾಮಾಸ್ ಇರುತ್ತೆ. ಅವುಗಳ ಹೊರಗೆ ಇರೋದನ್ನು ನಾವು ರಿಪೋರ್ಟಿಂಗ್ ಸ್ಪೀಚ್ ಅಂತ ಕರಿತೀವಿ. ಹಿ ಸೇಡ್, ಸಿ ಸೇಸ್, ಹಿ ಆಸ್ಕ್ಡ್, ಈ ಥರ ಎಲ್ಲ ಇರುತ್ತೆ. ಇನ್ನೂ ಇದ್ದಾವೆ, ಸುಮಾರಿದೆ. ನಾವು ಎಕ್ಸಾಂಪಲ್ಗಳನ್ನು ಬಳಸ್ತಾ ಬಂದ ಹಾಗೆ ಇವುಗಳು ವೆರೈಟಿ. ಇಲ್ಲಿ ನಮಗೆ ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಟೆನ್ಸು ಕಾನ್ಸೆಪ್ಟ್ ಕಂಪಲ್ಸರಿ ಬೇಕು. ಕೆಲವೊಂದು ವರ್ಡ್ಸ್ ಅಂದರೆ ಟುಡೇ ಅಂದರೆ ದ್ಯಾಟ್ ಡೇ, ಎಸ್ಟರ್ಡೇ, ಡೇ ಬಿಫೋರ್, ಈ ಥರ ಚೇಂಜ್ ಆಗುತ್ತೆ. ಅವುಗಳ ಲಿಸ್ಟನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಕನ್ಸರ್ನ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡಿಂಗ್ ಸಹಿತ ನಮಗೆ ಆಗಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡುವಾಗ ಅವುಗಳ ಹೆಲ್ಪ್ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಸುಮಾರು ಎಕ್ಸಾಂಪಲ್ಸ್ಗಳನ್ನು ನಾವು ಬಿಡಿಸಲೇಬೇಕು, ಇಲ್ಲ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಏನಾಗಲ್ಲ, ನಮಗೆ ಅರ್ಥ ಆಗಲ್ಲ. ನೋಡೋಣ. ಇದು ರಿಪೋರ್ಟಿಂಗ್ ಸ್ಪೀಚ್ ಅಂದರೆ ಏನಾಗಿರುತ್ತೆ, ಇನ್ವರ್ಟೆಡ್ ಕಾಮಾಸ್ ಹೊರಗಡೆ ಇರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಇಟ್ ಈಸ್ ಇನ್ ದ ಇನ್ವರ್ಟೆಡ್ ಕಾಮಾಸ್. ಏನಾಗಿರುತ್ತೆ, ಇದು ಇನ್ವರ್ಟೆಡ್ ಕಾಮಾಸ್ ಒಳಗಡೆ ಇರೋದು ರಿಪೋರ್ಟೆಡ್ ಸ್ಪೀಚ್. ಯಾವುದು, ಐ ಆಮ್ ಬಿಸಿ, ಯು ಆರ್ ಲೇಟ್, ಐ ಸೇ ಯು ಆರ್ ಲೇಟ್, ಹಿ ಸೇಡ್ ಐ ಆಮ್ ಬಿಸಿ. ಈ ಥರ ಎಲ್ಲ ಇನ್ವರ್ಟೆಡ್ ಕಾಮಾಸ್ ಒಳಗಡೆ ಇರೋದು ರಿಪೋರ್ಟೆಡ್ ಸ್ಪೀಚ್. ನೆಕ್ಸ್ಟ್, ರಿಪೋರ್ಟಿಂಗ್ ಸ್ಪೀಚ್ ಮೇ ಬಿ ಇನ್ ಪಾಸ್ಟ್ ಆರ್ ಇನ್ ಪ್ರೆಸೆಂಟ್. ಈ ರಿಪೋರ್ಟಿಂಗ್ ಸ್ಪೀಚ್ ಹಿ ಸೇಡ್, ಸಿ ಸೇಜ್ ಅಂತ ಹೇಳ್ತೀವಲ್ಲ, ಅದು ಪಾಸ್ಟಲ್ಲಿ ಇರ್ಬೋದು, ಪ್ರೆಸೆಂಟಲ್ಲೂ ಇರಬಹುದು. ಪಾಸ್ಟಲ್ಲಿ ಇರೋದು ಹೆಚ್ಚು, ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗ ತುಂಬ ರೇರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಪ್ರೆಸೆಂಟಲ್ಲೂ ಕೂಡ ರಿಪೋರ್ಟಿಂಗ್ ಸ್ಪೀಚ್ ಇರುತ್ತೆ ಅನ್ನೋದು ಕ್ಲಿಯರ್ ಇರಲಿ. ಇಲ್ಲಿದೆ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ನು. ಇಫ್ ರಿಪೋರ್ಟಿಂಗ್ ಸ್ಪೀಚ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್, ರಿಪೋರ್ಟಿಂಗ್ ಸ್ಪೀಚ್ ಏನಾದರೂ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ರಿಪೋರ್ಟೆಡ್ ಸ್ಪೀಚಸ್ ಟೆನ್ಸಸ್ ವಿಲ್ ನಾಟ್ ಚೇಂಜ್ ಇನ್ಟು ಎನಿ ಟೆನ್ಸ್ ಫಾರ್ಮ್. ಓಕೆ, ಅದು ರಿಪೋರ್ಟಿಂಗ್ ಸ್ಪೀಚ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ರಿಪೋರ್ಟೆಡ್ ಸ್ಪೀಚ್ನ ಯಾವ ಟೆನ್ಸ್ ಏನಾಗಲ್ಲ, ಬದಲಾಗಲ್ಲ. ಬಟ್ ವರ್ಡ್ಸ್ ಚೇಂಜ್ ಆಗುತ್ತೆ, ಸಮಯಕ್ಕೆ, ಟೈಮಿಗೆ ಬಳಸ್ತಕ್ಕಂಥ ಟುಡೇ, ದಿಸ್, ಇವೆಲ್ಲ ಆಗುತ್ತೆ. ಪರ್ಸನ್ಸ್ ಚೇಂಜ್ ಆಗುತ್ತೆ, ಬಟ್ ಟೆನ್ಸ್ ಏನಾಗಲ್ಲ, ಚೇಂಜ್ ಆಗಲ್ಲ. ಇಲ್ಲಿ ಡೈರೆಕ್ಟ್ ಟು ಇಂಡೈರೆಕ್ಟ್ ಮಾಡಬೇಕಾದ್ರೆ ಟೆನ್ಸ್ ಬೇಕು, ಪರ್ಸನ್ಸ್ ಬೇಕು, ಕೆಲವೊಂದು ವರ್ಡ್ಸ್ ಬೇಕು, ಟೈಮಿಂಗ್ ಬಳಸಿದಂಥ ವರ್ಡ್ಸ್ಗಳು ಬೇಕು. ಇವು ಎಲ್ಲನೂ ಬದಲಾಗುತ್ತೆ. ಅವು ಎಲ್ಲವುಗಳ ಲಿಸ್ಟನ್ನು ಸಹಿತ ಅವುಗಳನ್ನು ಎಕ್ಸಾಂಪಲನ್ನು ನಾನು ಕೊಡ್ತೀನಿ. ಆದರೆ ಇಲ್ಲಿ ನಮ್ಗೆ ಗೊತ್ತಿರಲಿ, ರಿಪೋರ್ಟಿಂಗ್ ಸ್ಪೀಚ್ ಇದ್ದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗಲ್ಲ, ಯಾವ ಟೆನ್ಸು ಏನು ಚೇಂಜ್ ಆಗಲ್ಲ. ಅದು ಯಾವ ಟೆನ್ಸಲ್ಲಿರುತ್ತೆ ಅದೇ ಟೆನ್ಸ್ ಕಂಟಿನ್ಯೂ ಆಗಿರುತ್ತೆ. ಇವಾಗ ಇಫ್ ರಿಪೋರ್ಟಿಂಗ್ ಸ್ಪೀಚ್ ಈಸ್ ಇನ್ ಪಾಸ್ಟ್ ಟೆನ್ಸ್, ರಿಪೋರ್ಟಿಂಗ್ ಸ್ಪೀಚ್ ಏನಾದರೂ ಪಾಸ್ಟಲ್ಲಿದ್ದರೆ ಒಂದು ಸಿಂಪಲ್ ಪ್ರೆಸೆಂಟಲ್ಲಿರುತ್ತೆ ಅಥವಾ ಸಿಂಪಲ್ ಪಾಸ್ಟಲ್ಲಿರುತ್ತೆ. ಯಾವುದು, ರಿಪೋರ್ಟಿಂಗ್ ಸ್ಪೀಚ್. ಇದು ಎರಡು ಬಿಟ್ಟರೆ ಇನ್ಯಾವ ಟೆನ್ಸಲ್ಲೂ ಅದು ಇರಲ್ಲ. ಒಂದು ವೇಳೆ ಅದು ರಿಪೋರ್ಟಿಂಗ್ ಸ್ಪೀಚ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಏನೇನಾಗುತ್ತೆ, ಸ್ವಲ್ಪ ರೂಲ್ಸು ಸ್ವಲ್ಪ ಇಷ್ಟು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ನಾನಿಲ್ಲಿ. ಅದು ಸಿಂಪಲ್ ಪ್ರೆಸೆಂಟಲ್ಲಿ ಯಾವುದು, ರಿಪೋರ್ಟಿಂಗ್ ಸ್ಪೀಚ್ ಈಸ್ ಇನ್ ಪಾಸ್ಟ್. ರಿಪೋರ್ಟಿಂಗ್ ಸ್ಪೀಚ್ ಆಲ್ರೆಡಿ ಪಾಸ್ಟಲ್ಲಿದ್ದರೆ, ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಅದು ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಆಗುತ್ತೆ. ರಿಪೋರ್ಟಿಂಗ್ ಸ್ಪೀಚ್ ಪಾಸ್ಟ್ ಟೆನ್ಸಲ್ಲಿದ್ದರೆ, ರಿಪೋರ್ಟೆಡ್ ಸ್ಪೀಚ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿದ್ದರೆ ಅದು ಪಾಸ್ಟ್ ಕಂಟಿನ್ಯೂಸಲ್ಲೇ ಆಗುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದ್ದರೆ ಪಾಸ್ಟ್ ಪರ್ಫೆಕ್ಟಲ್ಲಿ ಆಗುತ್ತೆ.
ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆಗುತ್ತೆ. ಆಲ್ರೆಡಿ ರಿಪೋರ್ಟಿಂಗ್ ಸ್ಪೀಚು ಪಾಸ್ಟಲ್ಲಿದೆ, ರಿಪೋರ್ಟೆಡ್ ಸ್ಪೀಚು ಕೂಡ ಸಿಂಪಲ್ ಪಾಸ್ಟಲ್ಲಿದ್ದರೆ ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೋದು ಅಥವಾ ಸಿಂಪಲ್ ಪಾಸ್ಟಲ್ಲೂ ಕೂಡ ಇರಬಹುದು. ಆಲ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ಸ್ ಆರ್ ಚೇಂಜ್ ಇಂಟು ಥರ್ಡ್ ಪ್ರೊನೌನ್ ಫಾರ್ಮ್. ಥರ್ಡ್ ಪರ್ಸನ್ಗೆ ಫಸ್ಟ್ ಪರ್ಸನ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ಏನಾಗಿರುತ್ತೆ, ಥರ್ಡ್ ಪರ್ಸನ್ಗೆ ಚೇಂಜ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಹೇಳೋದನ್ನು ನಾವು ಹೇಳೋದ್ರಿಂದ ಅವನು ಹೇಳಿದ, ಅವಳು ಹೇಳಿದ ಅಂತ ಇದೇ ಥರ ನಾವು ಕನ್ನಡದಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದು. ಅದಕ್ಕೆ ಹೇಳೋದು ಸ್ವಲ್ಪ ಕಾಂಪ್ರಿಹೆನ್ಷನ್ ನಮಗೆ ಬೇಕು ಅಂತ. ಅವೆಲ್ಲ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಪ್ರೊನೌನ್ ಫಾರ್ಮ್ಗಳು ಏನಾಗುತ್ತೆ, ಥರ್ಡ್ ಪರ್ಸನ್ ಪ್ರೊನೌನ್ ಫಾರ್ಮ್ಗೆ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಬಿಡಿಸುವಾಗ ಇವೆಲ್ಲ ತುಂಬ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮಿಂಗ್ ವರ್ಡ್ಸ್ ನಾವು ಟುಮಾರೋ ಚೇಂಜ್ಡ್ ಇಂಟು ಅಕಾರ್ಡಿಂಗ್ ಆಯಾ ಒಂದು ಇದಕ್ಕೆ ಚೇಂಜ್ ಆಗುತ್ತೆ. ಅವುಗಳ ಲಿಸ್ಟನ್ನು ಸಹಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ದಿಸ್ ಹಿಯರ್ ಈ ಥರ ಶಬ್ದಗಳು ಸಹಿತ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬದಲಾಗ್ತಕ್ಕಂಥ ವರ್ಡ್ಸ್ಗಳು ಯಾವ್ಯಾವು, ಇವನ್ ಟೈಮಿಂಗ್